ವೆಲ್ಕಮ್ ಟು ಟೇಸ್ಟ್ ಆಫ್ ಕರ್ನಾಟಕ ಚಾನಲ್. ಇವತ್ತು ನಾನು ಬಂಗಡೆ ಮೀನು ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ಮೀನನ್ನು ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಚಮಚ ಅರಿಶಿಣ ಮತ್ತು 1 ಚಮಚ ಆಗುವಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/4 ಗಂಟೆ ಸೈಡಲ್ಲಿ ಇಡಬೇಕು. ಇವಾಗ ನಾವು ಮಸಾಲೆಗೆ ರೆಡಿ ಮಾಡಬೇಕು. ಮಸಾಲೆಗೆ ನಾನಿಲ್ಲಿ ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಮತ್ತು 1 ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಕಾಳು ಇದನ್ನು ರೋಸ್ಟಾಗಿ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಜೀರಿಗೆ ಅರ್ಧ ಚಮಚ, ಕಾಳು ಮೆಣಸು, ಓಮ ಮತ್ತು ಮೆಂತ್ಯ ಇವಿಷ್ಟನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಅದಾದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಎಲ್ಲವನ್ನು. ನಂತರ ನಾನಿಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಈರುಳ್ಳಿ, ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಗ್ರೈಂಡರಲ್ಲಿ ರುಬ್ತಾ ಇದ್ದೀನಿ. ಯಾಕೆಂದರೆ ಸಾಂಬಾರು ತುಂಬ ಟೇಸ್ಟ್ ಬರ್ತದೆ ಗ್ರೈಂಡರಲ್ಲಿ ರುಬ್ಬೋದ್ರಿಂದ. ಇಲ್ಲದೇ ಇರೋರು ಕೂಡ ಮಿಕ್ಸಿಯಲ್ಲಿ ಕೂಡ ರುಬ್ಕೋಬೋದು. ನೋಡಿ, ಈ ರೀತಿ ನೈಸಾಗಿ ರುಬ್ಬಬೇಕು. ಗ್ರೈಂಡರಲ್ಲಿ ತುಂಬ ನುಣ್ಣಗೆ ರುಬ್ತದಲ್ವ, ಕಲ್ಲಲ್ಲಿ ರುಬ್ಬಿದ ಹಾಗೆ ಇರ್ತದೆ. ಸಾಂಬಾರು ಕೂಡ ಅಷ್ಟೇ ಟೇಸ್ಟಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಗ್ರೈಂಡರಲ್ಲಿ ಹೇಗಿರ್ತದೆ ಅನ್ನೋದನ್ನು. ಇಲ್ಲದೇ ಇರೋರು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ನೋಡಿ, ಈ ರೀತಿ ತುಂಬ ನೈಸಾಗಿ ಸಾಂಬಾರನ್ನು ರುಬ್ಕೋಬೇಕು. ಇದಾದಮೇಲೆ ಒಂದು ಪಾತ್ರೆಗೆ ತಗೋಬೇಕು. ರುಬ್ಬಿ ಆದಮೇಲೆ ಒಂದು ಪಾತ್ರೆಗೆ ನೀರು ಎಷ್ಟು ಬೇಕು ನೋಡಿ, ಹದ ನೋಡಿಬಿಟ್ಟು ನೀರು ಹಾಕಿ. ನೋಡಿ, ಈ ರೀತಿ ಇಷ್ಟು ತೆಳುವಾಗಿದ್ದರೆ ಸಾಕು. ತುಂಬ ತೆಳುವಾದರೆ ಮೀನು ಸಾರು ಚೆನ್ನಾಗಿರಲ್ಲ. ಇಲ್ಲಿ ನಾನು 1 ಈರುಳ್ಳಿನ ಕಟ್ ಮಾಡಿದ್ದೀನಿ, 2 ಹಸಿಮೆಣಸು, ಒಂದು ಸ್ವಲ್ಪ ಶುಂಠಿ, 1 ಟೊಮೆಟೊನ ಕಟ್ ಮಾಡಿ ಮೀನು ಸಾಂಬಾರಿಗೆ ಹಾಕಿದ್ದೀನಿ. ನೋಡಿ, ಈ ರೀತಿ ಹದ ನೋಡಿಕೊಂಡು ಮತ್ತು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ಮೀನು ಸಾರಿಗೆಲ್ಲ ಕಲ್ಲುಪ್ಪನ್ನೇ ಯೂಸ್ ಮಾಡೋದು ಹೆಚ್ಚಾಗಿ. ತುಂಬ ಟೇಸ್ಟಾಗಿರ್ತದೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಸಾಂಬಾರು ಕುದೀತಾ ಇದೆ. ಚೆನ್ನಾಗಿ ಕುದ್ದ ಮೇಲೆ ಮೀನನ್ನು ಹಾಕೋಬೇಕು. ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಸಾಂಬಾರನ್ನು. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಬೇಡಿ. ಸಾಂಬಾರು ತುಂಬ ಟೇಸ್ಟಾಗಿರ್ತದೆ. ನೋಡಿ, ನಾನಿಲ್ಲಿ ಮೀನು ಹಾಕ್ತಾಯಿದ್ದೀನಿ. ಮೀನು ಹಾಕಿಬಿಟ್ಟು ಒಂದು ಸಲ ಈ ರೀತಿ ತಿರುಗಿಸ್ಬಿಟ್ರೆ ಒಂದು 5 ನಿಮಿಷ ಅದನ್ನು ಕುದಿಸಿದ್ರೆ ಮೀನು ಚೆನ್ನಾಗಿ ಬೇಯ್ತದೆ. ನೋಡಿ, ಈ ರೀತಿ ಬೆಂದಿದೆ ಮೀನು. ಇವಾಗ ಸಾಂಬಾರು ರೆಡಿಯಾಗಿದೆ. ಕುಚ್ಚಲಕ್ಕಿ ಅನ್ನದ ಜೊತೆ ಬಂಗಡೆ ಮೀನು ಸಾಂಬಾರು ತುಂಬ ಸೂಪರಾಗಿರ್ತದೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.